ಇದು ನಮ್ಮನೆ ಇದ್ದಂಗೆ. ಆಂಟಿ ಬಂದಿರೋದು ಬೊಯ್ಯಕ್ಕಲ್ಲಿ ಗಲಾಟೆ ಮಾಡ್ತಿದ್ದೀರಾ. ಹೆಲ್ದಿ ಫುಡ್ ಯಾವುದಿಲ್ಲ ಬೈಕೋಬೇಡಿ. ನಮ್ಮ ಅಕ್ಕ ಯಾವ ಥರ ರೆಡಿಯಾಗಿದ್ದಾರೆ ನೋಡಿ. ತುಂಬ ದಿನ ಆದಮೇಲೆ ಬರ್ತಾ ಇದ್ದೀರಾ. ಏನು ಸಮಾಚಾರ ಮೇಡಮ್? ಜೀವನದಲ್ಲಿ ನಾನು ಉದ್ಧಾರ ಆಗಬೇಕು ಅಂತೀನಿ. ಜನಕ್ಕೆ ಸಹಾಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ಯಾ? 2 ಗಂಟೆ ರಾತ್ರಿಲಿ ಡ್ರೈವ್ ಮಾಡಿಕೊಂಡು ಚಿಕ್ಕಮಂಗ್ಳೂರಿಂದ ಏನೇನೋ ಪಾರ್ಟಿ ಮಾಡ್ತಿದ್ದಾರೆ, ನಾವು ಕಾಫಿ ಪಾರ್ಟಿ ಮಾಡ್ತಾ ಇದ್ವಿ. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ಲಾಸ್ಟ್ ಡೇ. ಇನ್ನೇನು ಕೆಲವೇ ಅವರ್ಸಲ್ಲಿ ನ್ಯೂ ಇಯರ್ ಸ್ಟಾರ್ಟ್ ಆಗ್ತಾಯಿದೆ. ಸೊ ತುಂಬ ಎಕ್ಸೈಟಲ್ಲಿದ್ದೀನಿ ಬಿಕಾಸ್ ನಾನು ತುಂಬ ವರ್ಷ ಆಗಿತ್ತು ಮನೇಲಿ ಸೆಲೆಬ್ರೇಟ್ ಮಾಡ್ದಲೆ. ಇವಾಗ ಆಲ್ರೆಡಿ 10:30, 11 ಆಗಿದೆ. ಸೊ ಅವ್ರವ್ರ ಮನೆಗೆ ಅಂದರೆ ಎಲ್ರಿಗೂ ಹೇಳಿದ್ದೀನಿ, ಸೊ ಏನಾದರೂ ಲೈಟಾಗಿ ತಿಂಡಿ ಮಾಡ್ಕೊಂಬನ್ನಿ, ಸೊ ಸ್ನ್ಯಾಕ್ ಟೈಪು ಅಂತ. ಸೊ ಅವ್ರವ್ರ ಮನೆಯಿಂದ ಮಾಡ್ಕೊಂಬರ್ತಾರೆ. ಆ್ಯಂಡ್ ದೆನ್ ಎಲ್ಲರೂ ಕೂತ್ಕೊಂಡು ಸ್ನ್ಯಾಕ್ಸ್ ತಿಂದ್ಕೊಂಡು ಏನಾದರೂ ಫನ್ನಿ ಗೇಮ್ಸ್ ಆಡೋಣ ಅಂತ ಅಂದ್ಕೊಂಡೆ. ಸೊ ಇಷ್ಟು ನನ್ನ ತಲೆಯಲ್ಲಿ ಪ್ಲ್ಯಾನ್ ಇದೆ, ಗೊತ್ತಿಲ್ಲ. ಸೊ ಇದೆಲ್ಲ ಆದಮೇಲೆ ನಮ್ಮ ಅಡ್ಡಕ್ಕೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ತುಂಬ ದಿನ ಆ ವಿಡಿಯೋದಲ್ಲಿ ತೋರಿಸೇ ಇಲ್ಲ ನಮ್ಮ ಅಡ್ಡ ಯಾವುದು. ಆ್ಯಂಡ್ ನಾವು ಯಾವಾಗಲೂ ರೆಗ್ಯುಲರಾಗಿ ಒಂದು ಪ್ಲೇಸಿಗೆ ಹೋಗ್ತೀವಿ. ಸೊ ಆ ಪ್ಲೇಸು ಇವತ್ತು ತೋರಿಸ್ತೀನಿ. ಸೊ ಎಲ್ಲ ಇವಾಗಲೇ ಹೇಳಿದ್ರೆ ಮಜಾ ಬರೋಲ್ಲ. ಹೋಗ್ತಾ ನೋಡ್ತಾ ಎಂಜಾಯ್ ಮಾಡಿ ಬನ್ನಿ. ಚೇತನ ಅವರೇ, ವೆಲ್ಕಮ್ ನಮ್ಮ ಮನೆಗೆ. ತುಂಬ ದಿನ ಆದಮೇಲೆ ಬರ್ತಾ ಇದ್ದೀರಾ. ಏನು ಸಮಾಚಾರ ಮೇಡಮ್? ಆ್ಯಕ್ಚುಲಿ 3 ದಿನದಿಂದ ಸಿಕ್ಕೇ ಇರಲಿಲ್ಲ. ಇವತ್ತು ರಾತ್ರಿ 9:00 ಬಂದಿದ್ದಾಳೆ. ವೆಯ್ಟ್ ಮಾಡ್ತಾಯಿದ್ದೆ ನಿನಗೋಸ್ಕರ. ಡ್ಯೂ ಟು ಸಮ್ ಏನೋ ಹೇಳೋಕ್ಕೆ ಬರ್ತಾಯಿಲ್ಲ, ಆ ರೀಸನ್ಸ್ಗಳಿಂದ ಬರಲಿಲ್ಲ. ಇವತ್ತು ಬಂದಿದ್ದೀನಿ ಅಷ್ಟೇ, ಏನೋ ಟೈಮ್ ಮಾಡಿಕೊಂಡು ನೋಡುವ. ಈ ಒಂದು ಹೊಸ ವರ್ಷ ಎಲ್ರಿಗೂ ಹೊಸತನ ತರಲಿ ಅಂತ ಅಂದ್ಕೊಳ್ತಾ ಇದ್ದೀನಿ. 2025 ಕೆಟ್ಟದಾಗಂತೂ ಇರೋದು ಬೇಡ ಯಾರಿಗೂ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಗೈಸ್. ಎಲ್ರಿಗೂ ನಮಸ್ಕಾರ. ನಮ್ಮ ಅಕ್ಕ ಯಾವ ಥರ ರೆಡಿಯಾಗಿದ್ದಾರೆ ನೋಡಿ. ಫುಲ್ಲು ಸ್ವೆಟರ್ ಎಲ್ಲ ಹಾಕ್ಕೊಂಡು, ಚಳಿ ಅವಳಿಗಾಗಲ್ಲ. ಸೊ ಇವಾಗ ನಮ್ಮ ಮನೆಯಲ್ಲಿ ಏನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಸೊ ಇವಾಗ ಡೈರೆಕ್ಟ್ ಕಿಚನಿಗೆ ಹೋಗೋಣ. ಇವಾಗ ಇಷ್ಟು ರೆಡಿ ಆಗಿದೆ. ಅದು ರೆಡಿ ಏನಿಲ್ಲ, ಇದೆಲ್ಲ ರೆಡಿಮೇಡ್ ಅಂಗಡಿಯಿಂದ ತಂದಿರೋದು. ಆಬ್ವಿಯಸ್ಲಿ ಕೇಕ್ ಇರಲೇಬೇಕು, ಏನೇ ಒಂದು ಸೆಲೆಬ್ರೇಷನ್ ಆಗಿರಲಿ. ಅದು ನ್ಯೂ ಇಯರಿಗಾದರೂ ಆಗ್ಬೋದು, ಚಿಕ್ಕ ಪುಟ್ಟ ಇವೆಂಟ್ ಆದರೂ ಆಗ್ಬೋದು. ಸೊ ಮೊದಲಿಗೆ ನನಗೆ ಕೇಕ್ ತಂದಿಟ್ಕೊಂಡ್ಬಿಡ್ತೀನಿ. ಇದು ಕಪ್ ಕೇಕು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ತರಿಸ್ಕೊಂಡಿರೋದು. ಆ್ಯಂಡ್ ಜಿಲೇಬಿ. ಸೊ 2 ಸ್ವೀಟ್ ರೆಡಿ ಇದೆ, ಇನ್ನೊಂದು ಚಿಪ್ಸು. ಆಮೇಲೆ ಇವಾಗ ನಾನು ಸ್ವೀಟ್ ಕಾರ್ನ್ ಮಾಡೋಣ ಅಂತ ಅಂದ್ಕೊಂಡೆ ಗೈಸ್, ಬಿಕಾಸ್ ಎಲ್ಲರೂ ಇಷ್ಟಪಡ್ತಾರೆ ಅಂತ. ಸೊ ಇದು ಬೇಯಿಸ್ಕೊಂಡ್ಬಿಡ್ತೀನಿ. ಸೊ ಇವಾಗ ಅವ್ರವ್ರ ಮನೆಯಿಂದ ಪ್ರಿಪೇರ್ ಮಾಡ್ಕೊಂಡು ಬನ್ನಿ ಅಂತ ಅಂದ್ರೆ ಇಲ್ಲೇ ಬಂದು ಪ್ರಿಪೇರ್ ಮಾಡ್ತಾ ಇದ್ದಾನೆ ಇವನು. ಚೇತು ಅಷ್ಟೇ ಇಲ್ಲೇ ಪ್ರಿಪೇರ್ ಮಾಡ್ತಾ ಇದ್ದಾಳೆ. ಸೊ ಇವಾಗ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗುತ್ತೆ. ಇದು ನಮ್ಮನೆ ಇದ್ದಂಗೆ, ಅದಕ್ಕೆ ನಾವು 4 ನಿಮಿಷ ಇದೆ, ಬಾ ತಂದಿಡು. ಸೊ ಇವಾಗ ಪಾಪ್ಕಾರ್ನ್, ಪ್ಲೇನ್ ಬ್ರೆಡ್, ಸಾಸ್, ಬೇಬಿಕಾರ್ನ್, ಇದು ವೋಡ್ಕಾ, ಪ್ಲಮ್ ಕೇಕ್, ಆಮೇಲೆ ಬ್ರೆಡ್ ಅಂಡ್ ಜಾಮ್, ಕಪ್ ಕೇಕ್, ಚಿಪ್ಸ್, ಜಿಲೇಬಿ. ಸೊ ಎಲ್ಲ ಅನ್ಹೆಲ್ದಿನೇ ಇರೋದು ಗೈಸ್. ಹೆಲ್ದಿ ಫುಡ್ ಯಾವುದಿಲ್ಲ ಬೈಕೋಬೇಡಿ. ಮಕ್ಕಳಿಗೋಸ್ಕರ ಮಾಡಿರೋದು ಇದೆಲ್ಲ, ಹಂಗಂತ ನಾನು ತಿಂತೀನಿ. ಬರೀ ಮಕ್ಕಳು ಅಂತ ಹೇಳ್ತಾ ಇಲ್ಲ. ಮಕ್ಕಳು ನಂಬರ್ 1, 2, 3. ನಮ್ದು ಯುಗಾದಿ ಹಬ್ಬಕ್ಕೆ ನಿಯರ್. ಇವಾಗ ನ್ಯೂ ಇಯರ್ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದೆ. ಏನೂ ಇಲ್ಲ, ಇವಾಗ ಚೆನ್ನಾಗಿ ತಿಂದು ಸ್ವಲ್ಪ ಆಟ ಆಡೋಣ ಅಂತ ಅಂದ್ಕೊಂಡಿದ್ವಿ. ಯೋಗ ನ್ಯೂ ಇಯರ್ ದಿನ ಹ್ಯಾಪಿ ಎಲ್ಲ ಹೋಯ್ತು. ಅಷ್ಟೇ. ದಿಸ್ ಇಸ್ ಕೈಂಡ್ ಆಫ್ ಸ್ಪಿರಿಚುವಲ್. ಅದು ನಾಳೆ ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಬಹುದು. ಇವತ್ತು ರಾತ್ರಿ ಸ್ವಲ್ಪ ಎಂಜಾಯ್ಮೆಂಟ್ ಇರಲಿ, ಆಯ್ತಾ? 3, 2, 1 ಹ್ಯಾಪಿ ನ್ಯೂ ಇಯರ್. ಈ ಒಂದು ವರ್ಷ ನಿಮಗೆ ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ಲ ಸಿಗ್ಲಿ.
ಡಬಲ್ ಸಿಗ್ಲಿ, ಆರೋಗ್ಯ, ಆಮೇಲೆ ಕೆಲಸ, ದುಡ್ಡು ಎಲ್ಲ ಸಿಗ್ಲಿ ಅಂತ ಬೇಡ್ಕೊಂತೀನಿ ಗೈಸ್. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಮನೆಗೆ ಫೋನ್ ಮಾಡಿದ್ರು. ಕಣೋ, ಈ ವರ್ಷ ನೀನು ಅನ್ಕೊಂಡಿದ್ದೆಲ್ಲ ಆಗ್ಲಿ, ಆರಾಮಾಗಿರೋ, ಖುಷಿಯಾಗಿರೋ. ಅಯ್ಯೋ ಇವ್ನು ವಿಡಿಯೋ ಮಾಡ್ಕೊಂಡ್ ಬಂದ್ಬಿಟ್ನಲ್ಲಪ್ಪ. ಅಥೋ ಯಾಕೋ ಶಿವು ಸುಮ್ನಿರೋ. ಇಲ್ಲ ಮನೇಲೇ ಇದ್ದು ಫೋನ್ ಬೇರೆ ಬೇರೆ ರೂಮಿಗೆ ಹೋಗಿ ಮಾತಾಡ್ಕೊಂಡು ಕೂತಿರಲ್ಲ. ಹ್ಯಾಪಿ ನ್ಯೂ ಇಯರ್ ಸುದೀಪ್, ಹ್ಯಾಪಿ ನ್ಯೂ ಏ ಅಕ್ಕ ಹ್ಯಾಪಿ ನ್ಯೂ ಇಯರ್ ಅಕ್ಕ. ಹ್ಯಾಪಿ ನ್ಯೂ ಇಯರ್. ಸದ್ಯ ಆದ್ರೆ ಒಂದಾರ ಕಾಲ್ ಬಂತು ನಂಗೆ ಯಾರಿಲ್ಲ ಅಂತ. ನಾವು ಅವಾಗಿಂದ ಕಿರ್ಚಾಡ್ತಿದ್ವಿ. ನೋಡಮ್ಮ, ನಾನು ಮಾಡಿರೋದೆಲ್ಲ ಐಟಮ್ಸ್ ಇದೆ. ಆಂಟಿ ಬಂದಿರೋದು ಬೊಯ್ಯಕ್ಕಲ್ಲಿ ಗಲಾಟೆ ಮಾಡ್ತಿದ್ದೀರಾ. ಜಾಮಲ್ರು ಹೆಂಗಿದ್ಯೋ? ತಿನ್ಸೆ ಬ್ರೋ ವಿಶ್ ಹ್ಯಾಪಿ ನ್ಯೂ ಇಯರ್ ಬ್ರೋ. ಎಲ್ಲ ಹೆಂಗ್ ನೋಡ್ತಿದ್ರು. ಸೌಂಡ್ ಕಮ್ಮಿ ಮಾಡಮ್ಮ. ಇದ್ರಲ್ಲಿ ಬರೀ ಜೋಡಿಸ್ಕೊಂಡು ಹೋಗು. ಅಕ್ಕ ರಕ್ತ ಸುರ್ಸ್ಕೊಂಡ್ ಮಾಡ್ತೈತೆ. ಹ್ಯಾಪಿ ನ್ಯೂ ಇಯರ್ 2026. 2026 ಅಂತೆ. 2026. 2026 ಗೈಸ್, ಅವ್ರು ಎದ್ದಿಲ್ಲ, ಇಲ್ಲಾಂದ್ರೆ ಅವರು ಬರ್ತಿದ್ರು ನಮ್ಮ ಜೊತೆ. ಒಂದು ದೊಡ್ಡದು ಇಡ್ತೀನಿ, ಜಾಮ್ ತಾಂಬರು. ಮಿಕ್ಸ್. ಜಾಮು ಇದನ್ನ ತಿಂತಾರ ಮಹಾನ್ ಭಾವ ಯಾರು? ಏಯ್ ಜಿಲೇಬಿ ಎಲ್ಲ ನೋಡ ಇವನು ಯಾರು ಗೊತ್ತಾ? ಜೈ ನಿತ್ಯಾನಂದ ಅಂತ ತಿಂತಾರ. ಈಗ ಸುದೀಪಿಗೆ ತಿನ್ಸೋದೀಗ. ಆಮೇಲೆ ಬಾ ಮಗ. ಏಯ್ ನಾನ್ ಸ್ವೀಟ್ ಸ್ಪೆಷಲ್. ನಿತ್ಯಾನಂದ ಅಲ್ಲ ಬ್ರೆಡ್ ತಿನ್ನಕ್ ನೀವೇ ಬೇಕಾ? ಅಲ್ಲ ಬ್ರೆಡ್ ತಿಂದು ಜಿಲೇಬಿ ಸಮೇತ ತಿಂತು. ತಾಳ್ರಪ್ಪ ಎಲ್ಲ. ನಂಗೆ ಬೇಡಪ್ಪ. ಹ್ಯಾಪಿ ನ್ಯೂ ಇಯರ್ ಗಾಯ್ಸ್. ಹ್ಯಾಪಿ ನ್ಯೂ ಇಯರ್ ಗಾಯ್ಸ್. ಇಯರ್ ಮಾಡ್ತೀರಾ ಅಂತ ನೋಡ್ತಾರೆ. ಇವಾಗ ಒಬ್ಬೊಬ್ಬರ ಹತ್ರ ಒಂದೊಂದು ಕ್ವೆಶನ್ ಕೇಳ್ತೀನಿ, ಅವರು ಆನ್ಸರ್ ಮಾಡಬೇಕು. ಫಸ್ಟು ನನ್ನ ತಮ್ಮ, ಏನಾಗಬೇಕು ಏನಾಗಬಾರ್ದು ಅಂತ ಅಂದ್ಕೊಂಡಿದ್ಯಾ? ನಾನು ಏನು ಅಂದ್ಕೊಂಡ್ರು ಆಗಬಾರ್ದು ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಏನು ಅಂದ್ಕೊಂಡಿದ್ಯಾ ಈ ವರ್ಷ? ಬೈಕ್ ತಗೋಬೇಕು ಅನ್ನೋದು. ಏನಾಗಬಾರ್ದು? ಅದೇನು ಯೋಚನೆ ಮಾಡೋದು. ಸರಿ ಆಯಿತು. ನೆಕ್ಸ್ಟ್, ಈ ವರ್ಷ ಓಕೆ ನಿನ್ನಲ್ಲಿ ಒಂದು ಕೆಟ್ಟ ಹ್ಯಾಬಿಟ್ ಇದೆ, ಅದನ್ನು ಬಿಡ್ತೀಯೋ ಬಿಡಲ್ವೋ? ನನ್ನ ಹತ್ರ ಯಾವುದೇ ಕೆಟ್ಟ ಹ್ಯಾಬಿಟ್ಟೇ ಇಲ್ಲ. ಸರಿ, ಏನಾದರೂ ಆ್ಯಡ್ ಮಾಡ್ಕೋಬೇಕು ಅಂತ ಅಂದರೆ? ಗರ್ಲ್ ಫ್ರೆಂಡ್ ಆ್ಯಡ್ ಮಾಡ್ಕೋಬೇಕು. ನಿಜ, ಗರ್ಲ್ ಫ್ರೆಂಡ್ ಆ್ಯಡ್ ಮಾಡ್ಕೋಬೇಕು. ಈ ವರ್ಷ ಲಿಕ್ಕಿ ಗರ್ಲ್ ಫ್ರೆಂಡ್ ಆ್ಯಡ್ ಮಾಡ್ಕೊತಾನಂತೆ. ಸೊ ಕಟ್ ಮಾಡಲ್ಲ, ನನ್ನ ಹಾಕ್ತೀನಿ. ಈ ಒಂದು ವರ್ಷದಲ್ಲಿ ಏನೇನು ಕಲಿಬೇಕು ಅಂತ ಅಂದ್ಕೊಂಡಿದ್ಯಾ? ಅಂದರೆ ನೀನು ಕಲ್ತಿರೋದ್ರಲ್ಲಿ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ಯಾ? ಏನಾರ ಕಲಿಬೇಕಾ ನೀನು ಈ ವರ್ಷದಲ್ಲಿ? ಇಲ್ಲ ಇಲ್ಲ ಏನು ಹೋಗು. ಇವಾಗ ವೀರಶಂಕರ್ ಕೇಳೋಣ ಪ್ರಶ್ನೆನ. ಇವಾಗ ಟ್ವಿಸ್ಟು, ಅವನೇ ಪ್ರಶ್ನೆ ಕೇಳ್ಕೊಂಡು ಅವನೇ ಆನ್ಸರ್ ಮಾಡಬೇಕು. ಜೀವನದಲ್ಲಿ ನಾನು ಉದ್ಧಾರ ಆಗಬೇಕು ಅಂತೀನಿ. ಓ 2026 ಏನು ಮಹತ್ವದ ಕಾರ್ಯ ಮಾಡಬೇಕು ಅಂತ ಇದೆಯಾ? ಸ್ವಲ್ಪ ಆದಷ್ಟು ಜನಕ್ಕೆ ಸಹಾಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರಿಯಾಲಿಟಿ ಹೇಳು. ರಿಯಾಲಿಟಿನೇ ಹೌದು, ಸ್ವಲ್ಪ ಒಳ್ಳೆಯವರಾಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಿನ್ನ ಪ್ರಶ್ನೆ, ಈ ವರ್ಷ ಏನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ಯಾ? ಅಂದರೆ ಏನಾದರೂ ಲಿಸ್ಟ್ ಮಾಡ್ಕೊಂಡಿದ್ಯಾ? ಅದನ್ನ ಹೇಳ್ಬೋದಾ? ಲಿಸ್ಟ್ ತುಂಬಾ ಉದ್ದ ಇದೆ. ಒಂದು 2-3 ಸೋಲೋ ಟ್ರಿಪ್ ಹೋಗ್ತೀನಿ, ಒಂದು 4-5 ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಇದರಲ್ಲಿ ಎಷ್ಟು ಸ್ಯಾಟಿಸ್ಫೈ ಆಗುತ್ತೆ ಅಂತ, ಅಷ್ಟೇ.
ಇವಾಗ ಟೈಮ್ ಬಂದು 1:50, ಐ ಮೀನ್ 2 ಗಂಟೆ ಆಗಿದೆ. ಸೊ 2 ಗಂಟೆ ರಾತ್ರಿಲಿ ಡ್ರೈವ್ ಮಾಡಿಕೊಂಡು ಚಿಕ್ಕಮಂಗ್ಳೂರಿಂದ ಮಾಗಡಿಗೆ ಬಂದಿದ್ದೀವಿ. ಐ ಥಿಂಕ್ 15 ಕಿಲೋಮೀಟರ್ಸ್ ಆಗುತ್ತೆ. ನಾವು ರೆಗ್ಯುಲರಾಗಿ ಈ ಒಂದು ಜಾಗಕ್ಕೆ ಬಂದೇ ಬರ್ತೀವಿ. ಸೊ ಇವತ್ತು ತುಂಬ ಜನ ರಶ್ ಇದೆ ಆ್ಯಂಡ್ ತುಂಬ ಜನ ಬಾಯ್ಸ್ ಇದ್ದಾರೆ, ಅಂದರೆ ನ್ಯೂ ಇಯರ್ ಅಲ್ವಾ, ಪಾರ್ಟಿ ಮಾಡೋಕ್ಕೆ ಬಂದಿರ್ತಾರೆ. ಸೊ ಅಲ್ಲಿಗೆ ಹೋಗೋದು ಬೇಡ ಅಂತ ಹೇಳಿ ಇಲ್ಲೇ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ತುಂಬಾ ಕಾಫಿ ಫೇಮಸ್. ಸೊ ಆಗಾಗ ಬರ್ತಾ ಇರ್ತೀವಿ. ಇವತ್ತು ನಾನು ರಿವೀಲ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಷ್ಟೇ ಗೈಸ್, ಕಾಫಿ ಕುಡಿಯೋಕ್ಕೆ ಬಂದಿದ್ದೀವಿ ಅಷ್ಟೇ. ಹೇಳಕ್ಕೆ ಇಷ್ಟಪಡ್ತೀಯಾ? ಏನು ಸ್ಪೆಷಲ್ ಕಾಫಿ ಇಲ್ಲಿ? ನಾನು ಫಸ್ಟ್ ಟೈಮ್ ಬಂದಿರೋದು ಅದಕ್ಕೆ. ಇವನು ಫಸ್ಟ್ ಟೈಮ್ ಬಂದಿರೋದು. ಯಾವಾಗ ನೋಡಿದ್ರು ಅವನೇ ಕೈ ಎತ್ತುತ್ತಿದ್ದ. ಸೊ ಈ ಒಂದು ನ್ಯೂ ಇಯರಲ್ಲಿ ಇವನು ಬಂದಿದ್ದೀನಿ. ಹೊಸ ವರ್ಷಕ್ಕೆ ಹೊಸ ವಾಟ್ ಇಸ್ ಜೋಶ್ ಅಂತ. ವರ್ಷದ ಮೊದಲನೇ ಕಾಫಿ. ನಾವು ವರ್ಷ ಹಿಂದ್ಗಡೆ ಒಳ್ಳೊಳ್ಳೆ ಪದಗಳು ಬರ್ತಿದ್ದಾವೆ, ಪ್ಲೀಸ್ ಕೇಳಿಸ್ಕೋಬೇಡಿ. ಟೋಟಲ್ ಆಗಿ 30 ರೂಪಾಯಿ ಖರ್ಚಾಗಿದೆ. 30 ರೂಪಾಯಿ ಕಾಫಿ ಕುಡಿಯೋಕ್ಕೋಸ್ಕರ ನಾವು ಅಪ್ ಆ್ಯಂಡ್ ಡೌನ್ 30 ಕಿಲೋಮೀಟರ್ ಡ್ರೈವ್ ಮಾಡ್ಕೊಂಡು ಬಂದಿದ್ದೀವಿ. ಗ್ರೇಟ್ ಅಲ್ಲ? ಎಲ್ಲರೂ ಏನೇನೋ ಪಾರ್ಟಿ ಮಾಡ್ತಿದ್ದಾರೆ, ನಾವು ಕಾಫಿ ಪಾರ್ಟಿ ಮಾಡ್ತಾಯಿದ್ವಿ. ಈ ಚಳಿಲಿ ಬಿಸಿ ಬಿಸಿ ಕಾಫಿ ಮಧ್ಯರಾತ್ರಿ. ಈಗ ಮಂಗಳೂರಿಂದ ಮಾಗಡಿ ಹತ್ರ ಬಂದು ಕಾಫಿ ಕುಡಿಯೋದೇನೋ ಒಂಥರ ಖುಷಿ, ನೆಮ್ಮದಿ. 2:06 ಅಷ್ಟೇ. ಮಧ್ಯರಾತ್ರಿ 2 ಗಂಟೆಲಿ ನಾವು ಈ ಥರ ಓಡಾಡ್ತಿದ್ದೀವಿ ಅಂದರೆ. ಸೊ ಗೈಸ್, ಇವಾಗ ತಾನೇ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಮಲ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಸೊ 3 ಗಂಟೆ. ಆ್ಯಂಡ್ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಗೈಸ್. ಎಲ್ರಿಗೂ ಒಳ್ಳೆಯದಾಗಲಿ ಈ ವರ್ಷ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂತ ಭಾವಿಸ್ತಾ ಇದ್ದೀನಿ. ಬೈ, ಲವ್ ಯು, ಟೇಕ್ ಕೇರ್, ಶುಭರಾತ್ರಿ. ಸಾರಿ, ಗುಡ್ ಮಾರ್ನಿಂಗ್.